ವೆಲ್ಕಮ್ ಡಿಯರ್ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋದಲ್ಲಿ KSEEB ಅಂದರೆ ಕರ್ನಾಟಕ ಪರೀಕ್ಷಾ ಮಂಡಳಿ SSLC ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡಿತ್ತು. ಅದರಲ್ಲಿ ಪ್ರಶ್ನೆ ಸಂಖ್ಯೆ 48 ಫ್ರೇಸಲ್ ವರ್ಬ್ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆ ನಿಮಿತ್ತ ಫ್ರೇಸಲ್ ವರ್ಬ್ಗಳ ಬಗ್ಗೆ ಈ ಒಂದು ವಿಡಿಯೋವನ್ನು ಮಾಡಲಾಗಿದೆ. ವಾಚ್ ಮಾಡಿ. ಈ ವಿಡಿಯೋ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ನಿಜವಾಗ್ಲೂ ಹೆಲ್ಪ್ಫುಲ್ ಆಗಲಿದೆ. ಫ್ರೇಸಲ್ ವರ್ಬ್ ಅಂದರೆ ನುಡಿಗಟ್ಟು ಅಥವಾ ಪದ ಸಮುಚ್ಚಯ ಅಂತ ಅರ್ಥ. ಕೇಂಬ್ರಿಡ್ಜ್ ಡಿಕ್ಷನರಿಯ ಪ್ರಕಾರ ಫ್ರೇಸಲ್ ವರ್ಬ್ ಅಂದರೆ ಎ ಫ್ರೇಸ್ ದಟ್ ಕನ್ಸಿಸ್ಟ್ ಆಫ್ ಅ ವರ್ಬ್ ವಿತ್ ಅ ಪ್ರೆಪೋಸಿಷನ್ ಆರ್ ಅಡ್ವರ್ಬ್ ಆರ್ ಬೋತ್, ದ ಮೀನಿಂಗ್ ಆಫ್ ವಿಚ್ ಈಸ್ ಡಿಫರೆಂಟ್ ಫ್ರಮ್ ದ ಮೀನಿಂಗ್ ಆಫ್ ಇಟ್ಸ್ ಸಪರೇಟ್ ಪಾರ್ಟ್ಸ್. ಈ ಒಂದು ಫ್ರೇಸಲ್ ವರ್ಬ್ ಅಂದರೆ ಇದೊಂದು ಕ್ರಿಯಾಪದ. ಇದರಲ್ಲಿ ಎರಡು ಭಾಗಗಳಿರ್ತವೆ. ಅಂದರೆ ಮೊದಲೇದು ವರ್ಬ್, ಆನಂತರ ಅದ್ರ ಜೊತೆಗೆ ಒಂದು ಪ್ರೆಪೋಸಿಷನ್ ಇರುತ್ತೆ, ಇಲ್ಲದಿದ್ದರೆ ಅಡ್ವರ್ಬ್ ಇರುತ್ತೆ. ಇವುಗಳನ್ನು ಸಪ್ರೇಟಾಗಿ ನೋಡಿದಾಗ ಮೀನಿಂಗ್ ಬೇರೆ, ಹಾಗೆ ಇವುಗಳನ್ನೆರಡೂ ಕೂಡಿಸಿದಾಗ ಇದೊಂದು ಫ್ರೇಸಲ್ ವರ್ಬ್ ಆಗುತ್ತೆ. ಅವಾಗ ಇದನ್ನು ನುಡಿಗಟ್ಟು ಅಥವಾ ಪದ ಸಮುಚ್ಚಯ ಅಂತ ಕರಿತೀವಿ. ಅದರ ಮೀನಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಆವಾಗ ಸಪ್ರೇಟ್ ಪದಗಳ ಅರ್ಥಗಳನ್ನು ನೋಡೋದಕ್ಕಿಂತ ಇಡಿಯಾಗಿ ಆ ಒಂದು ಪದ ಸಮುಚ್ಚಯದ ಮೀನಿಂಗ್ ಸಪ್ರೇಟ್ ಆಗಿರುತ್ತೆ. ಕ್ವಶನ್ ನಂಬರ್ 48 ಹೀಗಿದೆ: ದ ಮೀಟಿಂಗ್ ವಾಸ್ ಡ್ಯಾಶ್ ಡ್ಯೂ ಟು ಬ್ಯಾಡ್ ವೆದರ್. ಈ ಮೀಟಿಂಗನ್ನು ಬ್ಯಾಡ್ ವೆದರ್ ಇರೋದ್ರಿಂದ ಹೀಗೆ ಮಾಡಲಾಯಿತು. ದ ಕರೆಕ್ಟ್ ಫ್ರೇಸಲ್ ವರ್ಬ್ ಟು ಬಿ ಯೂಸ್ಡ್ ಹಿಯರ್: ಎ ಪುಟ್ ಆನ್, ಬಿ ಪುಟ್ ಅಪ್ ವಿತ್, ಸಿ ಪುಟ್ ಆಫ್, ಡಿ ಪುಟ್ ಔಟ್. ಎ ಪುಟ್ ಆನ್ ಮೀನ್ಸ್ ಧರಿಸುವುದು, ಹಾಕಿಕೊಳ್ಳುವುದು. ಬಿ ಪುಟ್ ಅಪ್ ವಿತ್ ಮೀನ್ಸ್ ಸಹಿಸಿಕೊಳ್ಳುವುದು, ತಾಳ್ಮೆ ವಹಿಸುವುದು. ಸಿ ಪುಟ್ ಆಫ್ ಮೀನ್ಸ್ ಮುಂದೆ ಹಾಕುವುದು, ಡಿಲೇ ಮಾಡುವುದು. ನೆಕ್ಸ್ಟ್ ಡಿ ಪುಟ್ ಔಟ್ ಮೀನ್ಸ್ ಹೊರಗಿಡೋದು. ಹಾಗಾದರೆ ಇಲ್ಲಿ ಆನ್ಸರ್ ಸಿ ಪುಟ್ ಆಫ್. ಪುಟ್ ಆಫ್ ಮೀನ್ಸ್ ಮುಂದಕ್ಕೆ ಹಾಕುವುದು. ಬ್ಯಾಡ್ ವೆದರ್, ಹವಾಮಾನ ಸರಿ ಇರದೇ ಇರೋದ್ರಿಂದ ಮೀಟಿಂಗನ್ನು ಪೋಸ್ಟ್ಪೋನ್ ಮಾಡಲಾಗಿದೆ ಅಥವಾ ಮುಂದಕ್ಕೆ ಹಾಕಲಾಗಿದೆ, ಡಿಲೇ ಮಾಡಲಾಗಿದೆ. ಸೊ ಆನ್ಸರ್ ಸಿ ಈಸ್ ರೈಟ್. ಇಂತಹದ್ದೇ ಹಲವಾರು ಫ್ರೇಸಲ್ ವರ್ಬ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಬನ್ನಿ ಹಾಗಾದರೆ ಈ ಒಂದು ವಿಡಿಯೋನ ವಾಚ್ ಮಾಡಿ. ಫಸ್ಟ್ ವರ್ಡ್ ಪಾಸ್ ಅವೇ. ಇಟ್ ಮೀನ್ಸ್ ಟು ಡೈ. ಪಾಸ್ ಅಂದರೆ ಹಾದು ಹೋಗೋದು, ದಾಟಿ ಹೋಗೋದು, ತೇರ್ಗಡೆ ಹೊಂದುವುದು. ಅವೇ ಅಂದರೆ ದೂರ. ಬೇರೆ ಈ ಪದಗಳನ್ನು ಬೇರೆ ಬೇರೆಯಾಗಿ ನೋಡಿದಾಗ ಅವುಗಳ ಮೀನಿಂಗ್ ಬೇರೆ. ಎರಡೂ ಪದಗಳು ಸೇರಿ ಇದು ಫ್ರೇಸಲ್ ವರ್ಬ್ ಆದಾಗ ಇದರ ಮೀನಿಂಗ್ ಟು ಡೈ, ಮೃತನಾಗು, ಸತ್ತು ಹೋಗು. ಫಾರ್ ಎಕ್ಸಾಂಪಲ್ ಅಂತ ಹೇಳುವಾಗ ಹಲವಾರು ಜನ ಅದನ್ನು EX ಅಂತ ಬರೀತಾರೆ. ಅದು ತಪ್ಪು. ಈಸಿ ಅಂತ ಬರೀಬೇಕು. ಈಸಿ ಅಂದರೆ ಎಕ್ಸಾಂಪಲ್. ಇದೊಂದು ಲ್ಯಾಟಿನ್ ಪದ, ಎಕ್ಸಾಂಪ್ಲಿ ಗ್ರೇಷಿಯಾ. ಸೊ ಇದು ಅಬ್ರಿವೇಷನ್. ಇದು ಈಸಿ ಅನ್ನೋದು ಎಕ್ಸಾಂಪಲ್. EX ಅಂತ ಹೇಳಿ ಬರೀಬಾರ್ದು, ಅದು ರಾಂಗ್. ಓಕೆ, ಪಾಸ್ ಅವೇಗೆ ಎಕ್ಸಾಂಪಲ್: ಆಫ್ಟರ್ ಅ ಲಾಂಗ್ ಬ್ಯಾಟಲ್ ವಿತ್ ಕ್ಯಾನ್ಸರ್ ದ ಓಲ್ಡ್ ಮ್ಯಾನ್ ಪಾಸ್ಡ್ ಅವೇ ಎಸ್ಟರ್ಡೇ. ಆಫ್ಟರ್ ಎ ಲಾಂಗ್ ಬ್ಯಾಟಲ್ ವಿತ್ ಕ್ಯಾನ್ಸರ್ನೊಂದಿಗೆ ಸಾಕಷ್ಟು ಯುದ್ಧ ಮಾಡಿದಂತಹ, ಕ್ಯಾನ್ಸರ್ ರೋಗದೊಂದಿಗೆ ಸೆಣಸಾಡಿದಂತಹ ದ ಓಲ್ಡ್ ಮ್ಯಾನ್, ಆ ಮುದುಕ, ಪಾಸ್ಡ್ ಅವೇ ಎಸ್ಟರ್ಡೇ, ನಿನ್ನೆ ಅಷ್ಟೇ ಪಾಸ್ ಅವೇ ಆದ, ಮೃತನಾದ, ಸತ್ತು ಹೋದ. ಸೊ ಪಾಸ್ ಅವೇಗೆ ಇದು ಎಕ್ಸಾಂಪಲ್. ನೆಕ್ಸ್ಟ್ ವರ್ಡ್ ಗಿವ್ ಅಪ್. ಗಿವ್ ಅಪ್ ಮೀನ್ಸ್ ಟು ಸ್ಟಾಪ್, ಟು ಕ್ವಿಟ್. ಇಟ್ ಮೀನ್ಸ್ ಬಿಟ್ಟು ಬಿಡು, ತ್ಯಜಿಸು, ನಿಲ್ಲಿಸು. ಸೊ ಇದಕ್ಕೆ ಎಕ್ಸಾಂಪಲ್ಸ್: ದ ಪೇಷಂಟ್ ಗೇವ್ ಅಪ್ ಸ್ಮೋಕಿಂಗ್. ಆ ರೋಗಿ ಸ್ಮೋಕಿಂಗ್ ಮಾಡೋದನ್ನು ತ್ಯಜಿಸಿದ, ಬಿಟ್ಬಿಟ್ಟ. ಆರ್ ಎಕ್ಸಾಂಪಲ್ ನಂಬರ್ 2, ಹಿ ಗೇವ್ ಅಪ್ ಆಲ್ ಬ್ಯಾಡ್ ಹ್ಯಾಬಿಟ್ಸ್. ಅವನು ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ತ್ಯಜಿಸಿದ, ಬಿಟ್ಟ. ಸೊ ಗಿವ್ ಅಪ್ ಇದರ ಪಾಸ್ಟ್ ಫಾರ್ಮ್ ಗೇವ್ ಅಪ್ ಅಂತ ಹೇಳಿ ಎರಡು ಕಡೆ ಯೂಸ್ ಮಾಡಲಾಗಿದೆ. ಸೊ 2 examples for give up. Next word carry on. Carry on means to continue, ಮುಂದುವರೆಸು. ಕ್ಯಾರಿ ಮೀನ್ಸ್ ಒಯ್ಯೋದು, ಆನ್ ಅಂದರೆ ಮೇಲೆ, ಸಪ್ರೇಟ್ ಮೀನಿಂಗ್ ಆದಾಗ. ಸೊ ಇದರ ಮೀನಿಂಗು ಮುಂದುವರೆಸು. ಎಕ್ಸಾಂಪಲ್: ಯು ಕ್ಯಾರಿ ಆನ್ ಯುವರ್ ರಿಸರ್ಚ್. ನೀನು ನಿನ್ನ ರಿಸರ್ಚನ್ನು ಅಂದರೆ ನಿನ್ನ ಸಂಶೋಧನೆಯನ್ನು ಮುಂದುವರೆಸು. ಕ್ಯಾರಿ ಆನ್ ಮೀನ್ಸ್ to continue. Next example, look over, which means
ಟು ಎಕ್ಸಾಮಿನ್ ಆರ್ ಚೆಕ್. ಲುಕ್ ಓವರ್ ಮೀನ್ಸ್ ಗುಣಮಟ್ಟವನ್ನು ಪರೀಕ್ಷಿಸು, ತಪಾಸಿಸು. ಫಾರ್ ಎಕ್ಸಾಂಪಲ್, ದ ಗೋಲ್ಡ್ ಸ್ಮಿತ್ ಲುಕ್ಡ್ ಓವರ್ ದ ಗೋಲ್ಡ್ ಆರ್ನಮೆಂಟ್ಸ್. ಗೋಲ್ಡ್ ಸ್ಮಿತ್ ಮೀನ್ಸ್ ಅಕ್ಕಸಾಲಿಗ. ಅಕ್ಕಸಾಲಿಗ ಗೋಲ್ಡ್ ಆರ್ನಮೆಂಟ್ಸ್ಗಳನ್ನು, ಬಂಗಾರದ ಆಭರಣಗಳನ್ನು, ಅದರ ಗುಣಮಟ್ಟವನ್ನು ಪರೀಕ್ಷಿಸುತ್ತಿದ್ದ. ಲುಕ್ ಓವರ್ ಅದನ್ನು ಇಲ್ಲಿ ಪಾಸ್ಟ್ ಟೆನ್ಸ್ ಮಾಡಲಾಗಿದೆ, ಲುಕ್ಡ್ ಓವರ್. ಸೊ ಲುಕ್ ಓವರ್ ಇದರ ಎಕ್ಸಾಂಪಲ್ಸ್. ನೆಕ್ಸ್ಟ್ ವರ್ಡ್ ಲುಕ್ ಆಫ್ಟರ್. ಲುಕ್ ಆಫ್ಟರ್ ಮೀನ್ಸ್ ಟೇಕ್ ಕೇರ್ ಆಫ್, ಕಾಳಜಿ ಮಾಡು, ಪೋಷಿಸು, ಜೋಪಾನ ಮಾಡು, ಸಲಹು ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ದ ಗ್ರ್ಯಾನಿ ಲುಕ್ಡ್ ಆಫ್ಟರ್ ಹರ್ ಗ್ರ್ಯಾಂಡ್ ಡಾಟರ್. ಅಜ್ಜಿಯು ತನ್ನ ಮೊಮ್ಮಗಳನ್ನು ಜೋಪಾನ ಮಾಡಿದಳು. ಸೊ ಲುಕ್ಕನ್ನು ಇದರ ಪಾಸ್ಟ್ ಫಾರ್ಮಲ್ಲಿ ಬರೆಯಲಾಗಿದೆ, ಲುಕ್ಡ್ ಆಫ್ಟರ್. ಸೊ ದಿಸ್ ಈಸ್ ಲುಕ್ ಆಫ್ಟರ್. ನೆಕ್ಸ್ಟ್ ವರ್ಡ್ ಮೇಕ್ಔಟ್. ಮೇಕ್ಔಟ್ ಮೀನ್ಸ್ ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡಿಕೋ. ಕನ್ನಡದಲ್ಲಿ ಅರ್ಥ ಮಾಡಿಕೋ ಅಂತ ಹೇಳಿದಾಗೆ ಮೇಕ್ಔಟ್. ಫಾರ್ ಎಕ್ಸಾಂಪಲ್, ದ ಸ್ಟೂಡೆಂಟ್ಸ್ ಮೇಕ್ಔಟ್ ದ ಪೋಯಮ್. ವಿದ್ಯಾರ್ಥಿಗಳು ಪೋಯಮನ್ನು, ಕವಿತೆಯನ್ನು ಅರ್ಥ ಮಾಡಿಕೊಳ್ಳುವರು. ಸೊ ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಮೇಕ್ಔಟ್. ನೆಕ್ಸ್ಟ್ ವರ್ಡ್ ಫೈಂಡ್ ಔಟ್, ವಿಚ್ ಮೀನ್ಸ್ ಟು ಡಿಸ್ಕವರ್, ಕಂಡುಹಿಡಿ. ಫೈಂಡ್ ಔಟ್ ಮೀನ್ಸ್ ಕಂಡುಹಿಡಿ, ಸಂಶೋಧಿಸು. ಎಕ್ಸಾಂಪಲ್, ಸೈಂಟಿಸ್ಟ್ಸ್ ಫೈಂಡ್ ಔಟ್ ಸೊಲ್ಯೂಷನ್ ಫಾರ್ ನ್ಯೂ ಡಿಸೀಸ್. ಸೈಂಟಿಸ್ಟ್ಸ್ ವಿಜ್ಞಾನಿಗಳು ಹೊಸ ಕಾಯಿಲೆಗೆ ಸೊಲ್ಯೂಷನ್, ಪರಿಹಾರವನ್ನು ಕಂಡುಹಿಡಿಯುವರು. ಫೈಂಡ್ ಔಟ್ ಮೀನ್ಸ್ ಕಂಡುಹಿಡಿಯುವುದು. ನೆಕ್ಸ್ಟ್ ವರ್ಡ್ ಲುಕ್ ಇನ್ ಟು. ಇಟ್ ಮೀನ್ಸ್ ಇನ್ವೆಸ್ಟಿಗೇಟ್, ತನಿಖೆ ಮಾಡು, ದೀರ್ಘವಾದ ವಿಚಾರಣೆ ಮಾಡು. ಫಾರ್ ಎಕ್ಸಾಂಪಲ್, ಪೊಲೀಸ್ ಲುಕ್ ಇನ್ ಟು ದ ರಾಬರಿ ಕೇಸ್ ಸೀರಿಯಸ್ಲಿ. ಪೊಲೀಸರು ರಾಬರಿ ಕೇಸನ್ನು, ಈ ಒಂದು ದರೋಡೆ ಕೇಸನ್ನು ಬಹಳಷ್ಟು ಸೀರಿಯಸ್ ಆಗಿ, ಗಂಭೀರವಾಗಿ ಅದನ್ನು ತನಿಖೆ ಮಾಡುತ್ತಿದ್ದಾರೆ. ನೆಕ್ಸ್ಟ್ ವರ್ಡ್ ಆಸ್ಕ್ ಫಾರ್. ಇಟ್ ಮೀನ್ಸ್ ರಿಕ್ವೆಸ್ಟ್, ವಿನಂತಿ ಮಾಡಿಕೋ. ಫಾರ್ ಎಕ್ಸಾಂಪಲ್, ದ ಬೆಗ್ಗರ್ ಆಸ್ಕ್ಸ್ ಫಾರ್ ಅ ವುಮನ್ ಫಾರ್ ಫುಡ್. ಒಬ್ಬ ಭಿಕ್ಷುಕನು ಆಹಾರದ ಸಲುವಾಗಿ ಒಬ್ಬ ಮಹಿಳೆಗೆ ವಿನಂತಿಸಿಕೊಳ್ಳುವನು. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಆಸ್ಕ್ ಫಾರ್. ನೆಕ್ಸ್ಟ್ ವರ್ಡ್ ಬ್ರಿಂಗ್ ಅಪ್. ಬ್ರಿಂಗ್ ಅಪ್ ಮೀನ್ಸ್ ಟು ಬ್ರಿಂಗ್ ಸಮ್ವನ್ ಫ್ರಮ್ ಲೋವರ್ ಲೆವೆಲ್ ಟು ಹೈಯರ್ ಲೆವೆಲ್. ಸಣ್ಣ ಹಂತದಿಂದ ದೊಡ್ಡ ಹಂತದವರೆಗೆ ಬೆಳೆಸುವುದು, ಪೋಷಿಸುವುದು. ಫಾರ್ ಎಕ್ಸಾಂಪಲ್, ಮೋಹನ್ ಬ್ರಾಟ್ ಅಪ್ ಹಿಸ್ ಚಿಲ್ಡ್ರನ್. ಮೋಹನ್ ತನ್ನ ಮಕ್ಕಳನ್ನು ಪೋಷಿಸಿದನು, ಬೆಳೆಸಿದನು. ಬ್ರಿಂಗ್ ಅಪ್ ಮೀನ್ಸ್ ಪೋಷಿಸುವುದು, ಬೆಳೆಸುವುದು. ನೆಕ್ಸ್ಟ್ ವರ್ಡ್ ಪುಟ್ ಆನ್, ವಿಚ್ ಮೀನ್ಸ್ ವೇರ್, ಧರಿಸು, ಉಡು, ತೊಡು, ಹಾಕಿಕೋ. ಎಕ್ಸಾಂಪಲ್, ಇಂಡಿಯನ್ಸ್ ಪುಟ್ ಆನ್ ಗುಡ್ ಡ್ರೆಸ್. ಭಾರತೀಯರು ಉತ್ತಮ ಬಟ್ಟೆಗಳನ್ನು ಧರಿಸುವರು. ಹಾಗೆ ಸ್ಟೂಡೆಂಟ್ಸ್ ವೇರ್ ಯೂನಿಫಾರ್ಮ್. ಹೀಗೆ ವಾಕ್ಯ ರಚಿಸಬಹುದು. ನೆಕ್ಸ್ಟ್ ವರ್ಡ್ ಟೇಕ್ ಡೌನ್. ಟೇಕ್ ಡೌನ್ ಮೀನ್ಸ್ ಮೇಕ್ ಎ ರಿಟನ್ ನೋಟ್, ಬರೆದುಕೊಳ್ಳೋದು, ನೋಟ್ಸ್ ಮಾಡಿಕೊಳ್ಳೋದು. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ಸ್ ಟೇಕ್ ಡೌನ್ ಟೀಚರ್ಸ್ ನೋಟ್ಸ್. ಶಿಕ್ಷಕರ ನೋಟ್ಸ್ಗಳನ್ನು ವಿದ್ಯಾರ್ಥಿಗಳು ಬರೆದುಕೊಳ್ಳುವರು. ಟೇಕ್ ಡೌನ್ ಮೀನ್ಸ್ ಬರೆದುಕೋ, ಬರೆದುಕೊಳ್ಳು. ನೆಕ್ಸ್ಟ್ ವರ್ಡ್ ಹೋಲ್ಡ್ ಆನ್, ವಿಚ್ ಮೀನ್ಸ್ ಟು ಸ್ಟಾಪ್. ಹೋಲ್ಡ್ ಆನ್ ಮೀನ್ಸ್ ನಿಲ್ಲಿಸು. ಎಕ್ಸಾಂಪಲ್, ಡ್ರೈವರ್ ಹೋಲ್ಡ್ ದ ಬಸ್ ಸಡನ್ಲಿ. ಚಾಲಕನು ಬಸ್ಸನ್ನು ತಕ್ಷಣವೇ ನಿಲ್ಲಿಸಿದನು. ಹೋಲ್ಡ್ ಆನ್ ಮೀನ್ಸ್ ಸ್ಟಾಪ್. ನೆಕ್ಸ್ಟ್ ವರ್ಡ್ ರನ್ ಓವರ್, ವಿಚ್ ಮೀನ್ಸ್ ವೆನ್ ಸಮ್ವನ್ ಈಸ್ ಇಂಜೂರ್ಡ್ ಆರ್ ಕಿಲ್ಡ್ ಬೈ ಅ ವೆಹಿಕಲ್. ಕನ್ನಡದಲ್ಲಿ ಹಾಯ್ದು ಹೋಗು. ರನ್ ಓವರ್ ಮೀನ್ಸ್ ಯಾರ ಮೇಲಾದರೂ ಹಾಯ್ದು ಹೋಗೋದು. ಫಾರ್ ಎಕ್ಸಾಂಪಲ್, ದ ಕಾರ್ ರ್ಯಾನ್ ಓವರ್ ಆನ್ ದ ಲೆಗ್ ಆಫ್ ದ ಬಾಯ್. ಆ ಹುಡುಗನ ಕಾಲ ಮೇಲೆ ಕಾರು ಹರಿದು ಹೋಯಿತು. ಸೊ ರನ್ ಓವರನ್ನು ರ್ಯಾನ್ ಓವರ್ ಆಗಿಲ್ಲಿ ಬಳಸಲಾಗಿದೆ. ನೆಕ್ಸ್ಟ್ ವರ್ಡ್
ಸ್ಟ್ಯಾಂಡ್ ಫಾರ್. ಸ್ಟ್ಯಾಂಡ್ ಫಾರ್ ಮೀನ್ಸ್ ಟು ಸಪೋರ್ಟ್ ಆರ್ ರೀಪ್ರೆಸೆಂಟ್ ಆ್ಯನ್ ಐಡಿಯಾ. ಒಬ್ಬರ ಪರವಾಗಿ ಅಥವಾ ಒಂದು ವಿಚಾರದ ಪರವಾಗಿ ನಿಲ್ಲು, ಅಥವಾ ಒಂದು ಯಾವುದಾದ್ರೂ ಐಡಿಯಾ ಅಥವಾ ಯಾವುದಾದ್ರೂ ವ್ಯಕ್ತಿ ಬಗ್ಗೆ ಅವನ ಪರವಾಗಿ ನಿಲ್ಲೋದು, ಇದು ಸ್ಟ್ಯಾಂಡ್ ಫಾರ್. 2 ಎಕ್ಸಾಂಪಲ್ಸ್ ಆರ್ ಗಿವನ್ ಹಿಯರ್. ಐ ಸ್ಟ್ಯಾಂಡ್ ಫಾರ್ ಫಾರ್ಮರ್ಸ್. ನಾನು ರೈತರಿಗೋಸ್ಕರ ಅಥವಾ ರೈತರ ಸಲುವಾಗಿ ನಾನು ನಿಲ್ತೀನಿ, ಅವ್ರ ಪರವಾಗಿ ನಿಲ್ತೀನಿ. ಸೆಕೆಂಡ್, ಐ ಸ್ಟ್ಯಾಂಡ್ ಫಾರ್ ನ್ಯಾಷನಲಿಸಮ್. ನಾನು ರಾಷ್ಟ್ರೀಯವಾದಿಗಳ ಪರವಾಗಿ ನಿಲ್ಲುವೆನು. ಈ ರೀತಿ ಅವ್ರ ಪರವಾಗಿ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿಯ ಪರವಾಗಿ ನಿಲ್ಲೋದು ಸ್ಟ್ಯಾಂಡ್ ಫಾರ್ ಅನ್ನುವಂಥ ಫ್ರೇಸಲ್ ವರ್ಬ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ವರ್ಡ್ ಕಿಕ್ ಬ್ಯಾಕ್. ಇಟ್ ಮೀನ್ಸ್ ಟು illegally pay extra money to someone as a part of the price. ಒಬ್ಬ ವ್ಯಕ್ತಿ ತಾನು ಪಡೆದುಕೊಳ್ಳೋ ಹಣಕ್ಕಿಂತ ಹೆಚ್ಚಿಗೆ ಹಣವನ್ನು ಇನ್ನೊಬ್ಬ ವ್ಯಕ್ತಿ ಹತ್ತಿರ ಕೇಳಿದರೆ ಅಥವಾ ಹಣವನ್ನು ಪಡೆದುಕೊಂಡ್ರೆ ಅದಕ್ಕೆ ಕಿಕ್ ಬ್ಯಾಕ್ ಅಂತ ಕರೀತಾರೆ. ಕನ್ನಡದಲ್ಲಿ ಲಂಚ ಪಡೆ ಅಥವಾ ಸ್ವಲ್ಪ ಹಣವನ್ನು ಹಿಂಪಡೆ ಅಂಥೇಳಿ ಕರೀತಾರೆ. ಟೇಕ್ ಫಾರ್ ಎಕ್ಸಾಂಪಲ್, ದ ಆಫೀಸರ್ ಅರೆಸ್ಟೆಡ್ ಬೈ ಪೊಲೀಸ್ ಬಿಕಾಸ್ ಹಿ ಕಿಕ್ಡ್ ಬ್ಯಾಕ್ ಸಮ್ ಅಮೌಂಟ್ ಬೈ ಹೀಸ್ ಕ್ಲೈಂಟ್. ಆ ಆಫೀಸರ್ ಪೊಲೀಸರಿಂದ ಅರೆಸ್ಟ್ ಆಗಲ್ಪಟ್ಟ, ಏಕೆಂದರೆ ಹಿ ಕಿಕ್ಡ್ ಬ್ಯಾಕ್ ಸಮ್ ಅಮೌಂಟ್ ಬೈ ಹೀಸ್ ಕ್ಲೈಂಟ್. ತಾನು ಯಾವುದೋ ಒಂದು ಕೆಲಸ ಮಾಡಿಕೊಟ್ಟಂಥ ಒಬ್ಬ ವ್ಯಕ್ತಿಯಿಂದ ಆಫೀಸರ್ ಹೆಚ್ಚಿಗೆ ಹಣವನ್ನು ಹಿಂಪಡೆದ ಅಥವಾ ಲಂಚವನ್ನು ಪಡೆದ. ಸೊ ಅದಕ್ಕೋಸ್ಕರ ಆತ ಅರೆಸ್ಟ್ ಆದ. ಸೊ ದಿಸ್ ಈಸ್ ಕಿಕ್ ಬ್ಯಾಕ್. ನೆಕ್ಸ್ಟ್ ವರ್ಡ್ ಗೆಟ್ ಅಪ್. ಗೆಟ್ ಅಪ್ ಮೀನ್ಸ್ ಅರೈಸ್. ಎದ್ದು ನಿಲ್ಲು, ಎಚ್ಚರವಾಗು, ನಿದ್ರೆಯಿಂದ ಎಚ್ಚರವಾಗೋದು. ಎಕ್ಸಾಂಪಲ್, ಇಟ್ಸ್ ಡಿಫಿಕಲ್ಟ್ ಟು ಗೆಟ್ ಅಪ್ ಆನ್ ದ ಕಾಂಪೌಂಡ್. ಕಾಂಪೌಂಡ್ ಮೇಲೆ ಗೆಟ್ ಅಪ್, ಎದ್ದು ನಿಲ್ಲುವುದು ಬಹಳಷ್ಟು ಕಷ್ಟಕರವಾದ ಕೆಲಸ. ಸೆಕೆಂಡ್ ಒನ್, ಎಚ್ಚರವಾಗೋದು, ನಿದ್ರೆಯಿಂದ ಹೇಳೋದು. ಅದಕ್ಕೆ ಎಕ್ಸಾಂಪಲ್, ಹಿ ಗಾಟ್ ಅಪ್ ಫ್ರಮ್ ಬೆಡ್ ಅಟ್ 8 AM ಟುಡೇ. ಇಂದು ಅವನು 8 ಗಂಟೆಗೆ ಎಚ್ಚರಗೊಂಡ. ಸೊ ಗೆಟ್ ಅಪ್ ಇದರ ಪಾಸ್ಟ್ ಫಾರ್ಮ್, ಗಾಟ್ ಅಪ್ ಅನ್ನು ಇಲ್ಲಿ ಬಳಸಲಾಗಿದೆ. ಸೊ ಗೆಟ್ ಅಪ್ಗೆ 2 ಮೀನಿಂಗ್ ಇದೆ ಇಲ್ಲಿ. ನೆಕ್ಸ್ಟ್ ವರ್ಡ್ ಶಟ್ ಅಪ್ ಮೀನ್ಸ್ ಕ್ಲೋಸ್ ದ ಮೌತ್. ಬಾಯಿ ಮುಚ್ಚು. ಕೆಲವು ಸಂದರ್ಭಗಳಲ್ಲಿ ಇದನ್ನು ಬೈಯೋದಕ್ಕೂ ಉಪಯೋಗಿಸ್ತಾರೆ, ಶಟ್ ಅಪ್. ಸೊ ಫಾರ್ ಎಕ್ಸಾಂಪಲ್, ದ ಆಫೀಸರ್ ಟೋಲ್ಡ್ ಶಟ್ ಅಪ್ ಹೀಸ್ ಆಫೀಸ್ ವರ್ಕರ್ಸ್ ಆ್ಯಂಡ್ ಸೆಂಟ್ ದೆಮ್ ಔಟ್. ಆಫೀಸರ್ ತನ್ನ ಕೆಲಸಗಾರರಿಗೆ ಬಾಯಿ ಮುಚ್ಚಿಕೊಳ್ಳಿಕ್ಕೆ ಹೇಳಿ ಅಲ್ಲಿಂದ ಹೊರಗೆ ಹೋಗಲಿಕ್ಕೆ ಅವ್ರಿಗೆ ಹೇಳ್ತಾನೆ. ಸೊ ದ ವರ್ಡ್ ಶಟ್ ಅಪ್. ನೆಕ್ಸ್ಟ್ ವರ್ಡ್ ಪುಟ್ ಅಪ್ ವಿತ್ ಮೀನ್ಸ್ ಟಾಲರೇಟ್ ಆರ್ ಬೇರ್. ಟಾಲರೇಟ್ ಅಥವಾ ಬೇರ್ ಇಟ್ ಮೀನ್ಸ್ ಸಹಿಸು, ತಾಳ್ಮೆ ವಹಿಸು. ಟೇಕ್ ಫಾರ್ ಎಕ್ಸಾಂಪಲ್, ಅಬ್ರಹಾಂ ಲಿಂಕನ್ ಪುಟ್ ಅಪ್ ವಿತ್ ಮೆನಿ ಹಾರ್ಡ್ಶಿಪ್ಸ್ ಇನ್ ಹಿಸ್ ಲೈಫ್. ಅಬ್ರಹಾಂ ಲಿಂಕನ್ ಅವರು ತಮ್ಮ ಜೀವನದೊಳಗೆ ಅನೇಕ ಕಷ್ಟಗಳನ್ನು ಸಹಿಸಿದರು, ತಾಳ್ಮೆ ವಹಿಸಿದರು. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಪುಟ್ ಅಪ್ ವಿತ್. Watch some more examples here. Okay, take off means remove clothing. ಅಂದರೆ ಬಟ್ಟೆನ ತೆಗೆದು ಹಾಕೋದು. Put on means ಬಟ್ಟೆನ ಧರಿಸೋದು. ನೆಕ್ಸ್ಟ್ ಟಾಕ್ ಓವರ್. ಟಾಕ್ ಓವರ್ ಮೀನ್ಸ್ ಡಿಸ್ಕಸ್, ಚರ್ಚಿಸುವುದು, ಡಿಬೇಟ್ ಮಾಡುವುದು. ದ ನೆಕ್ಸ್ಟ್ ರನ್ ಅವೇ. ಇಟ್ ಮೀನ್ಸ್ ಲೀವ್ ಹೋಮ್, ಅಂದರೆ ಓಡಿ ಹೋಗೋದು, ಮನೆ ಬಿಟ್ಟು ಬೇರೆಡೆಗೆ ಓಡಿ ಹೋಗೋದು. ದೆನ್ ಹ್ಯಾಂಗ್ ಅಪ್, ಟು ಎಂಡ್ ಅಪ್ ಎ ಫೋನ್ ಕಾಲ್. ಹ್ಯಾಂಗ್ ಅಪ್ ಮೀನ್ಸ್ ಫೋನ್ ಕಟ್ ಮಾಡೋದು. ದೆನ್ ಹ್ಯಾಂಗ್ ಆನ್, ಟು ವೇಟ್ ಫಾರ್ ಎ ಶಾರ್ಟ್ ಟೈಮ್. ಸ್ವಲ್ಪ ಹೊತ್ತು ವೇಟ್ ಮಾಡೋದಕ್ಕೆ ಹ್ಯಾಂಗ್ ಆನ್ ಅಂತ ಹೇಳ್ತಾರೆ. ದೆನ್ ಬ್ರೇಕಪ್, ಇಟ್ ಮೀನ್ಸ್ ಟು ಎಂಡ್ ಎ ರಿಲೇಷನ್ಶಿಪ್. ಅಂತಂದರೆ ಒಂದು ಸಂಬಂಧವನ್ನು ಕಡಿದುಕೊಳ್ಳೋದಕ್ಕೆ ಬ್ರೇಕಪ್ ಅಂಥೇಳಿ ಇತ್ತೀಚೆಗೆ ತುಂಬ ಯೂಸ್ ಮಾಡ್ತಾರೆ ಈ ಒಂದು ಫ್ರೇಸಲ್ ವರ್ಬ್ನ. ಗೋ ಅಹೆಡ್, ಇಟ್ ಮೀನ್ಸ್ ಸ್ಟಾರ್ಟ್. ಯಾವುದಾದ್ರೂ ಒಂದು ಕೆಲಸವನ್ನು ಪ್ರಾರಂಭಿಸಬೇಕಾದ್ರೆ ಅವಾಗ ಈ ಮಾತು ಹೇಳ್ತಾರೆ, ಗೋ ಅಹೆಡ್, ಮುಂದುವರೆ, ಸ್ಟಾರ್ಟ್ ಮಾಡು, ಗೋ ಅಹೆಡ್ ಮಾಡು. ದೆನ್ ಕಾಲ್ ಆಫ್, ಇಟ್ ಮೀನ್ಸ್ ಕ್ಯಾನ್ಸಲ್. ಕ್ಯಾನ್ಸಲ್ ಮಾಡುವಂಥ ಒಂದು ಪದಕ್ಕೆ ಕಾಲ್ ಆಫ್ ಅನ್ನುವಂಥ ಫ್ರೇಸಲ್ ವರ್ಬ್ ಈಕ್ವಲೆಂಟ್ ವರ್ಡ್. ದೆನ್ ಲುಕ್ ಅಪ್, ಇಟ್ ಮೀನ್ಸ್ ಸರ್ಚ್ ಇನ್ ಎ ಲಿಸ್ಟ್.
ಯಾವುದೋ ಒಂದು ಲಿಸ್ಟ್ ಹಚ್ಚಿದ್ದಾರೆ, ಅದನ್ನು ಸರ್ಚ್ ಮಾಡೋದಕ್ಕೆ ಲುಕಪ್ ಅಂತ ಹೇಳಬೇಕು. ದೆನ್ ಪುಟ್ ಆಫ್, ಇಟ್ ಮೀನ್ಸ್ ಟು ಪೋಸ್ಟ್ ಫೋನ್, ಅಂದರೆ ಮುಂದಕ್ಕೆ ಹಾಕೋದು, ಮುಂದುವರಿಸೋದು, ಮುಂದಕ್ಕೆ ಹಾಕೋದಕ್ಕೆ ಪುಟ್ ಆಫ್ ಹೇಳ್ತಾರೆ. ದೆನ್ ಸೆಟ್ ಅಪ್, ಇಟ್ ಮೀನ್ಸ್ ಟು ಎಸ್ಟಾಬ್ಲಿಷ್, ಅಂದರೆ ಸ್ಥಾಪಿಸುವುದು, ಪ್ರಾರಂಭಿಸುವುದು, ಅದಕ್ಕೆ ಸೆಟಪ್ ಅನ್ನುವಂಥ ಪದ ಯೂಸ್ ಮಾಡ್ತಾರೆ. ದೆನ್ ಪಾಸ್ ಔಟ್, ಇಟ್ ಮೀನ್ಸ್ ಲೂಸ್ ಕಾನ್ಷಿಯಸ್ನೆಸ್, ಅಂದರೆ ಪ್ರಜ್ಞೆಯನ್ನು ಕಳೆದುಕೊಳ್ಳೋದಕ್ಕೆ ಪಾಸ್ ಔಟ್ ಅನ್ನುವಂಥ ಫ್ರೇಸಲ್ ವರ್ಬ್ ಯೂಸ್ ಮಾಡ್ತಾರೆ. ದೆನ್ ಸೆಟ್ ಆಫ್, ಇಟ್ ಮೀನ್ಸ್ ಲೀವ್, ಅಂದರೆ ಬಿಟ್ಟು ಬಿಡೋದು. ದೆನ್ ಬರ್ಸ್ಟ್ ಔಟ್, ಇಟ್ ಮೀನ್ಸ್ ಸೇ ಸಮಥಿಂಗ್, ಏನನ್ನಾದರೂ ಹೇಳೋದಕ್ಕೆ ಅಥವಾ ಸಡನ್ನಾಗಿ ನಗೋದು ಅಥವಾ ಸಡನ್ನಾಗಿ ಹೇಳೋದಕ್ಕೆ ಬರ್ಸ್ಟ್ ಔಟ್ ಅನ್ನುವಂಥ ಫ್ರೇಸಲ್ ವರ್ಬ್ನ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಚೆಕ್ ಇನ್, ಟು ರಿಜಿಸ್ಟರ್ ಅಟ್ ಎ ಹೋಟೆಲ್ ಆರ್ ಏರ್ಪೋರ್ಟ್ ಅಪಾನ್ ಅರೈವಲ್, ಅಂದರೆ ಆ ಒಂದು ಊರಿಗೆ ಬರೋದಕ್ಕಿಂತ ಪೂರ್ವದಲ್ಲಿ ಒಂದು ಹೋಟೆಲ್ ಅಥವಾ ಏರ್ಪೋರ್ಟ್ನಲ್ಲಿ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಚೆಕ್ ಇನ್ ಅಂತ ಹೇಳ್ತಾರೆ. ದೆನ್ ಇದರ ಅಪೋಸಿಟ್ ಚೆಕ್ಔಟ್, ಟು ಲೀವ್ ಎ ಹೋಟೆಲ್ ಆರ್ ಏರ್ಪೋರ್ಟ್, ಒಂದು ಹೋಟೆಲ್ ಆಗಲಿ ಅಥವಾ ಏರ್ಪೋರ್ಟನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಆ ಒಂದು ಸ್ಥಳದಲ್ಲಿ ತನ್ನ ಹೆಸರನ್ನು ರಿಜಿಸ್ಟರ್ ಮಾಡೋದನ್ನು ಚೆಕ್ಔಟ್ ಅಂತ ಹೇಳ್ತಾರೆ. ದೆನ್ ಕಮ್ ಓವರ್, ಟು ಮೇಕ್ ಎ ವಿಸಿಟ್, ಅಂದರೆ ಭೇಟಿ ಕೊಡೋದಕ್ಕೆ ಕಮ್ ಓವರ್ ಅಂತ ಹೇಳ್ತಾರೆ. ದೆನ್ ಡೀಲ್ ವಿತ್, ಇಟ್ ಮೀನ್ಸ್ ಟು ಡಿಸ್ಕಸ್, ಟು ಎಕ್ಸ್ಪ್ಲೇನ್, ಈ ಒಂದು ಪುಸ್ತಕ ಏನನ್ನು ಡೀಲ್ ವಿತ್ ಮಾಡುತ್ತೆ, ಏನೊಂದು ಡಿಸ್ಕಸ್ ಮಾಡ್ತದೆ, ಏನೊಂದು ವಿವರಿಸ್ತದೆ ಅಂತ ಹೇಳೋ ಮುಂದೆ ಡೀಲ್ ವಿತ್ ಅನ್ನುವಂಥ ವರ್ಡನ್ನು ಬಳಸ್ತಾರೆ. ದೆನ್ ಗೆಟ್ ಇನ್, ಗೆಟ್ ಇನ್ ಮೀನ್ಸ್ ಟು ಅರೈವ್ ಆರ್ ಎಂಟರ್ ಎ ಬಿಲ್ಡಿಂಗ್ ಆರ್ ಪ್ಲೇಸ್, ಯಾವುದಾದ್ರೂ ಒಂದು ಕಟ್ಟಡ ಅಥವಾ ಸ್ಥಳವನ್ನು ಪ್ರವೇಶಿಸಬೇಕಾದ್ರೆ ಗೆಟ್ ಇನ್ ಅನ್ನುವಂಥ ಪದ ಫ್ರೇಸಲ್ ವರ್ಬನ್ನು ಯೂಸ್ ಮಾಡ್ತಾರೆ. ಸೇಮ್ ಗೆಟ್ ಇನ್ ಅಪೋಸಿಟ್ ವರ್ಡ್ ಗೆಟ್ ಔಟ್, ಟು ಲೀವ್ ಎ ಪ್ಲೇಸ್, ಒಂದು ಸ್ಥಳವನ್ನು ಬಿಟ್ಟು ತೆರಳಬೇಕಾದ್ರೆ, ಒಂದು ಸ್ಥಳವನ್ನು ಬಿಟ್ಟು ಹೋಗಬೇಕಾದ್ರೆ ಗೆಟ್ ಔಟ್ ಅನ್ನುವಂಥ ಪದನ ಒಂದು ಫ್ರೇಸಲ್ ವರ್ಬ್ನ ಬಳಸ್ತಾರೆ. ಗಿವ್ ಔಟ್, ಇಟ್ ಮೀನ್ಸ್ ಟು ಡಿಸ್ಟ್ರಿಬ್ಯೂಟ್ ಸಮಥಿಂಗ್, ಏನನ್ನಾದರೂ ಹಂಚೋದು, ಏನನ್ನಾದರೂ ವಿತರಿಸೋದು, ಅದನ್ನು ಗಿವ್ ಔಟ್ ಅಂತ ಹೇಳ್ತಾರೆ. ದೆನ್ ಹ್ಯಾಂಗ್ ಅರೌಂಡ್, ಟು ಸ್ಪೆಂಡ್ ಟೈಮ್ ಇನ್ ಎ ಪ್ಲೇಸ್ ಆರ್ ಆ್ಯನ್ ಏರಿಯಾ, ಒಂದು ಸ್ಥಳದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಒಂದು ಟೈಮನ್ನು ಸ್ಪೆಂಡ್ ಮಾಡೋದಕ್ಕೆ ಹ್ಯಾಂಗ್ ಅರೌಂಡ್ ಅನ್ನುವಂಥ ಪದನ ಯೂಸ್ ಮಾಡ್ತಾರೆ. ಸೊ ಇದನ್ನು ಜಾಸ್ತಿ ಫ್ರೆಂಡ್ಸ್ ಯೂಸ್ ಮಾಡ್ತಾರೆ. ದೆನ್ ಹರಿ ಅಪ್, ಟು ಡೂ ಸಮಥಿಂಗ್ ಕ್ವಿಕ್ಲಿ, ಯಾವುದಾದ್ರೂ ಒಂದು ಕೆಲಸವನ್ನು ಬೇಗನೆ ಮಾಡೋದಕ್ಕೆ ಹರಿ ಅಪ್ ಅನ್ನುವಂಥ ಫ್ರೇಸಲ್ ವರ್ಬ್ ಯೂಸ್ ಮಾಡ್ತಾರೆ. ದೆನ್ ಕೀಪ್ ಅವೇ, ಟು ಅವಾಯ್ಡ್ ಗೆಟ್ಟಿಂಗ್ ಕ್ಲೋಸ್, ಯಾವುದಾದ್ರೂ ಒಂದು ವಸ್ತುವನ್ನು ಮುಟ್ಟಬೇಡಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಅಥವಾ ಅದರ ಸಮೀಪ ಬರಬೇಡಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಕೀಪ್ ಅವೇ ಅನ್ನುವಂಥ ಫ್ರೇಸಲ್ ವರ್ಬ್ ಯೂಸ್ ಮಾಡ್ತಾರೆ. ದೆನ್ ಕೀಪ್ ಡೌನ್, ಟು ಮೇಕ್ ಸೌಂಡ್ ಮಿನಿಮಲ್, ಒಂದು ಸೌಂಡನ್ನು ಕಡಿಮೆ ಮಾಡು ಅಂತ ಹೇಳೋದಕ್ಕೆ ಕೀಪ್ ಡೌನ್ ಅನ್ನುವಂಥ ಪದನ ಬಳಸ್ತಾರೆ. ದೆನ್ ಲೈನ್ ಅಪ್, ಇಟ್ ಮೀನ್ಸ್ ಟು ಫಾರ್ಮ್ ಅ ಲೈನ್, ಒಂದು ಲೈನನ್ನು ಮಾಡೋದು. ಫಾರ್ಮ್ ಮೀನ್ಸ್ ತಯಾರಿಸೋದು, ನಿಲ್ಲೋದು. ಲೈನ್ ಅಪ್ ಮೀನ್ಸ್ ಲೈನಲ್ಲಿ ನಿಂತ್ಕೊಳ್ಳೋದು. ಇದೊಂದು ಫ್ರೇಸಲ್ ವರ್ಬ್. ದೆನ್ ನೆಕ್ಸ್ಟ್ ಪಿಕಪ್, ಪಿಕಪ್ ಮೀನ್ಸ್ ಟು ಸೆಟ್ ಸಮಥಿಂಗ್, ಏನನ್ನಾದರೂ ಸರಿಪಡಿಸುವುದು ಅಥವಾ ಹೊಂದಿಸೋದು, ಇದನ್ನು ಪಿಕಪ್ ಅಂತ ಹೇಳ್ತಾರೆ. ಸೊ ಇದು ಜಾಸ್ತಿ ಮಷಿನರಿ ಲ್ಯಾಂಗ್ವೇಜ್ನಲ್ಲಿ ಪಿಕಪ್ ಅನ್ನುವಂಥ ಪದನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸೆಟಲ್ ಡೌನ್, ಟು ಬಿಗಿನ್ ಲಿವಿಂಗ್ ಸ್ಟೇಬಲ್, ಅಂದರೆ ಒಂದು ಜೀವನದಲ್ಲಿ ಕರೆಕ್ಟಾಗಿ ನೆಲೆಸಿದರೆ, ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢರಾದರೆ ಅಂಥ ಸಂದರ್ಭದಲ್ಲಿ ಸೆಟಲ್ ಡೌನ್ ಅನ್ನುವಂಥ ವರ್ಡ್ನ ಬಳಸ್ಬೋದು. ದೆನ್ ವರ್ಕೌಟ್, ವೆನ್ ಅ ಸಿಚುವೇಶನ್ ಆರ್ ಈವೆಂಟ್ ಆರ್ ಪ್ಲ್ಯಾನ್ ಸಕ್ಸಸ್ಫುಲ್, ನಾವು ಅಂದುಕೊಂಡಂಥ ಒಂದು ಘಟನೆ ಅಥವಾ ಅಂದುಕೊಂಡಂಥ ಒಂದು ಯೋಜನೆ ಸಕ್ಸಸ್ಫುಲ್ ಆದಾಗ ಅದು ವರ್ಕೌಟ್ ಆಯಿತು ಅನ್ನುವಂಥ ಫ್ರೇಸಲ್ ವರ್ಬ್ನ ಬಳಸ್ತಾರೆ. ದೆನ್ ಗೆಟ್ ಟುಗೆದರ್, ಇಟ್ ಮೀನ್ಸ್ ಟು ಮೀಟ್ ಆ್ಯಂಡ್ ಸ್ಪೆಂಡ್ ಟೈಮ್ ಟುಗೆದರ್, ಫ್ರೆಂಡ್ಸ್ ಅಥವಾ ಯಾರೋ ಒಟ್ಟಿಗೆ ಸೇರಿದಾಗ ಅವರೆಲ್ಲರೂ ಮೀಟ್ ಆಗೋದು ಮತ್ತು ತಮ್ಮ ಒಂದು ಟೈಮನ್ನು ಸ್ಪೆಂಡ್ ಮಾಡುವಂಥ ಒಂದು ಪ್ರಕ್ರಿಯೆಗೆ ಗೆಟ್ ಟುಗೆದರ್ ಅನ್ನುವಂಥ ಫ್ರೇಸಲ್ ವರ್ಬ್ನ ಬಳಸ್ತಾರೆ. ದೆನ್ ಕಾಲ್ ಆನ್, ಕಾಲ್ ಆನ್ ಮೀನ್ಸ್ ಟು ಮೇಕ್ ಎ ಶಾರ್ಟ್ ವಿಸಿಟ್, ಎಲ್ಲಿಗಾದರೂ ಒಂದು ತಾತ್ಕಾಲಿಕವಾಗಿ ವಿಸಿಟ್ ಮಾಡುವಂಥ ಸಂದರ್ಭದಲ್ಲಿ, ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಕಾಲ್ ಆನ್ ಅನ್ನುವಂಥ ಪದನ ಉಪಯೋಗಿಸ್ತಾರೆ. ಸೊ ದೀಸ್ ಆರ್ ದ some very useful phrasal words for you, and best of luck for your examination.
close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left.